ವೀಕ್ಷಕರೇ, SK ಬ್ಲಾಗ್ಸ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಹೇಳಿದ ಹಾಗೆ ಮತ್ತೊಂದಷ್ಟು ಮಾಹಿತಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬಿಸ್ಗುರುಕುಲ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ನನ್ನ ಒಂದು ಹಳೆಯ ಪ್ರೊಫೈಲನ್ನು ನೀವು ನೋಡಬೇಕು ಅನ್ನೋದಾದರೆ ಬಯೋದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಹಾಕಿರ್ತೀನಿ, ಅಲ್ಲಿ ನೀವು ಹೋಗಿ ನೋಡಬಹುದು. ಇವಾಗ ಅಪ್ಡೇಟ್ ಆಗಿರುವಂತಹ ನನ್ನ ಒಂದು ಪ್ರೊಫೈಲನ್ನು ಬಿಸ್ಗುರುಕುಲ್ ಇಟೆಕ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಅಪ್ಡೇಟ್ ಆಗಿರುವಂತಹ ಒಂದು ಪ್ರೊಫೈಲ್ ಬಿಸ್ಗುರುಕುಲ್ ಇಟೆಕ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿ. ಸೊ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನನ್ನ ಒಂದು ಪ್ರೊಫೈಲ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿದೆ ನನ್ನ ಪ್ರೊಫೈಲ್. ಹಾಗೆ ಹೋಮ್ ಪೇಜ್ಗೆ ಬಂದರೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಕೆಲವೊಂದು ಕ್ಯಾಟಗರೀಸ್ ನಿಮಗೆ ನೋಡ್ತಾ ಹೋಗಬಹುದು. ಈಗ ಮೈ ಕೋರ್ಸ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ನಾನು ತಗೊಂಡಿರುವಂತಹ ಕೋರ್ಸ್ಗಳ ಬಗ್ಗೆ ವಿವರಣೆ ಸಿಗುತ್ತೆ ನೋಡಿ. ಇಲ್ಲಿ ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಹಾಗೂ ಫೈನಾನ್ಸ್ ಮಾಸ್ಟ್ರಿ. ನಾನು ತಗೊಂಡಿರೋ ಕೋರ್ಸ್ ಬಂದು ಫೈನಾನ್ಸ್ ಮಾಸ್ಟ್ರಿ. ಇದರಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಸೊ ಈ ಫೈನಾನ್ಸ್ ಮಾಸ್ಟ್ರಿ ತೊಗೊಂಡಿರೋದ್ರಿಂದ ನನಗೆ ಮಿಗಿರುವಂತಹ 4 ಕೋರ್ಸ್ಗಳು ನನಗೆ ಫ್ರೀಯಾಗಿ ಸಿಕ್ಕಿವೆ. ವಾಪಸ್ ನೀವು ಹೋಮ್ ಪೇಜ್ಗೆ ಬಂದಾಗ ಅಲ್ಲಿ ಮೇಲ್ಗಡೆ ನೋಡ್ತಿರಬಹುದು ಬಿಲ್ಡ್ ಸ್ಕಿಲ್ಸ್ ಫಾರ್ ಫ್ರೀ ಅಂತ ಇರುತ್ತೆ. ಸೊ ಆ ಕಂಪ್ಲೀಟ್ ಸ್ಕಿಲ್ಸ್ಗಳು ನನಗೆ ಫ್ರೀಯಾಗಿ ಸಿಕ್ಕಿವೆ. ಕ್ಯಾನ್ವಾ, ಅಪ್ವರ್ಕ್, 0 to Success. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಚಾಪ್ಟರ್ ವೈಸಲ್ಲಿ ನಮಗೆ ಕಂಪ್ಲೀಟ್ ವೀಡಿಯೋಸ್ ಇದೆಲ್ಲ ಡೀಟೇಲಾಗಿ ಸಿಗುತ್ತೆ. ಸೊ ಇದನ್ನು ಪ್ರಾಕ್ಟಿಕಲಾಗಿ ನಮಗೆ ಹೇಳ್ಕೊಡ್ತಾ ಹೋಗ್ತಾರೆ. ಅದಾದ ನಂತರ ನಮಗೆ ಗೂಗಲ್ ಅನಲಾಸ್ಟಿಕ್, ನೆಕ್ಸ್ಟ್ SEO, ಹಾಗೆ ಮಾರ್ಕೆಟಿಂಗ್ AI ವಿತ್ ಚಾಟ್ GPT ಇದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಹೇಳ್ಕೊಡ್ತಾರೆ. ನನ್ನ ಕಂಪ್ಲೀಟ್ ಪ್ರೊಫೈಲನ್ನು ನೋಡಿದ್ದೀರಾ. ಈಗ ಬಿಸ್ಗುರುಕುಲ್ನ ಫೌಂಡರ್ನ ನಾವು ನೋಡೋಣ. ಈತನ ಹೆಸರು ರಿತ್ವಿಜ್ CEO, ಹಾಗೆ ಈತನ ಹೆಸರು ರೋಹಿತ್ ಶರ್ಮಾ, ಕೋ-ಫೌಂಡರ್ ಅಂತ ಹೇಳಿ. ಬಿಸ್ಗುರುಕುಲ್ ಪ್ಲ್ಯಾಟ್ಫಾರ್ಮ್ ಬಂದು ಲಾಂಚ್ ಆಗಿದ್ದು 20th March 2020. ಹಾಗೆ ಇವರು ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ತಗೊಂಡಿದ್ದಾರೆ 2023ಯಲ್ಲಿ. ಸೊ ಈ ರೀತಿ ಸತತವಾಗಿ ಅಚೀವ್ಮೆಂಟ್ನ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕನ್ನಡದವರು ಕೂಡ ಈ ಅಚೀವ್ಮೆಂಟಲ್ಲಿ ಇದ್ದಾರೆ. ಆಕೆ ಹೆಸರು ಶ್ವೇತಾ. ಈಕೆ ಕನ್ನಡದವರು, ಮೂಲತಃ ಮೈಸೂರಿನವರು. ಇವರು ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಹೋಗಿದ್ದಾರೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡುವಂಥವರು ಈ ಮಾತುಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಬಿಸ್ಗುರುಕುಲ್ ಕಮ್ಯುನಿಟಿಯವರು ಮುಂಚೆನೇ ಸೂಚನೆಯನ್ನು ತಿಳಿಸಿರ್ತಾರೆ. ಏನಂದರೆ ಯಾವುದೇ ರೀತಿಯಾದಂತಹ ಫೇಕ್ ಪ್ರಾಮಿಸ್ಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಯಾರೆಲ್ಲ ಸುಳ್ಳು ಮಾಹಿತಿಯನ್ನು ಕೊಟ್ಟು ಬಲವಂತದಿಂದ ಈ ಕೋರ್ಸ್ಗೆ ಸೇರಿದ ತಕ್ಷಣವೇ ಸಂಪಾದನೆ ಮಾಡಬಹುದು ಅಂತ ಹೇಳುವವರನ್ನ ಬಿಸ್ಗುರುಕುಲ್ ಕಮ್ಯುನಿಟಿಯವರು ಟರ್ಮಿನೇಟ್ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಸೊ ಎಜುಕೇಷನ್ ಅನ್ನೋದನ್ನು ಕೊಡೋಣ, ಆದರೆ ಸುಳ್ಳು ವರದಿಗಳನ್ನಲ್ಲ. ಇದನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸ್ಟೇ ಟ್ಯೂನ್ ವಿತ್ SK ಬ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.